ಹಾಸ್ಟೆಲ್ ನೌಕರರಿಗೆ ಕನಿಷ್ಠ ವೇತನ ಕೂಡಲೇ ಜಾರಿಯಾಗಲೇಬೇಕು. ಹಾಸ್ಟೆಲ್ ನೌಕರರ ಕನಿಷ್ಠ ವೇತನ ತಡೆದೇ ಹಿಡಿದಿರುವ ಕೂಡಲೇ ರದ್ದಾಗಬೇಕು. ಹೋರಾಟಕ್ಕೆ ಹಾಸ್ಟೆಲ್ ನೌಕರರ ಬೇಡಿಕೆಗಳು ಈಡೇರಲೇಬೇಕು. ಹಾಸ್ಟೆಲ್ ನೌಕರರ ಬೇಡಿಕೆಗಳು ಈಡೇರಲೇಬೇಕು. ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾನ್ಯರೇ, ನಾವು ಇವತ್ತು ಕೇವಲ ಸಾಂಕೇತಿಕವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಡೀ ಹಾಸ್ಟೆಲಲ್ಲಿರುವಂಥ ಎಲ್ಲ ವರ್ಗುತ್ತಿಗೆ ನೌಕರರು, ಮೇಸ್ಟ್ರುಗಳು, ಅಟೆಂಡರ್ಗಳು ಯಾರ್ಯಾರು ಇದ್ದಾರೆ ಹೊರಗುತ್ತಿಗೆ ಅಡಿಯಲ್ಲಿ, ಅವರೆಲ್ಲರೂ ಕೂಡ ಉಗ್ರವಾದ ಹೋರಾಟವನ್ನು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಮೊನ್ನೆ ನಡೆದಂಥ ಜಂತರ್ ಮಂತರ್ ಡೆಲ್ಲಿಯಲ್ಲಿ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು ಮಾಡಿದ್ದಂಥ ಹೋರಾಟಕ್ಕಿಂತ ಹೆಚ್ಚಿನ ಹೋರಾಟವನ್ನು ನಾವು ಕಾರ್ಮಿಕರು ಹಮ್ಮಿಕೊಳ್ತಾಗುತ್ತೆ. ಅವರು ಬರೋದಿಲ್ಲ. ಆಗಲೇಬೇಕು. ತಡೆ ಹಿಡಿದಿರುವನ್ನ ಪರಿಷ್ಕೃತವಾಗಿ ಜಾರಿ ಆಗಲೇಬೇಕು. ಕನಿಷ್ಠ ವೇತನ ಕೊಳ್ಳೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕೇ ಬೇಕು. ಎಲ್ಲ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಲೇಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ ಕೂಡಲೇ ಜಾರಿಯಾಗಲೇಬೇಕು. 6,000 ರೂಪಾಯಿ ಕೊಳ್ಳೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಳ್ಳೇಬೇಕು. ಎಲ್ಲಿವರೆಗೆ ಹೋರಾಟ ಬಡ ನೌಕರರನ್ನು ಶೋಷಣೆ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪರಿಷ್ಕೃತ ವೇತನ ತಡೆ ಹಿಡಿದಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೂಡಲೇ ಪರಿಷ್ಕೃತ ವೇತನ ಕಟ್ಟುನಿಟ್ಟಾಗಿ ಜಾರಿ ಆಗಲೇಬೇಕು. ಪರಿಷ್ಕೃತ ವೇತನ ಕೂಡಲೇ ಕಟ್ಟುನಿಟ್ಟಾಗಿ ಜಾರಿ ಆಗಲೇಬೇಕೇ ಬೇಕು. ಸರ್, ನಮ್ಮ ಹೆಸರು ಮುನಿಯಪ್ಪ ಅಂತ, ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಜಿಲ್ಲಾವಾರು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪ ಅಂದರೆ, ನಮಗೆ ಸುಮಾರು 15-20 ವರ್ಷಗಳಿಂದ ಸೇವೆ ಸಲ್ಲಿಸಿರುವಂಥ ನಮ್ಮ ಹಾಸ್ಟೆಲ್ ಹೊರಗುತ್ತಿಗೆ ಅಡುಗೆ ನೌಕರರು, ಅಡುಗೆ ಸಹಾಯಕರು, ವಾಚ್ಮೆನ್ಗಳು, ಸ್ವಚ್ಛತಾ ಸಿಬ್ಬಂದಿ ಇವರೆಲ್ಲ ಇದ್ದಾರೆ. ಆದರೆ ಅವರಿಗೆ ಕಾಯಮಾತಿ ಕೊಡೋದು ಬಿಟ್ಟು ಪರಿಷ್ಕೃತ ವೇತನವನ್ನು ಸುಮಾರು 9 ವರ್ಷದ ನಂತರ ಅವರಿಗೆ ಪರಿಷ್ಕೃತ ವೇತನವನ್ನು ನೀಡಿದ್ದಾರೆ. ಅದು ನೀಡಿರೋದು ಕೂಡ ಕಡಿಮೆ ನೀಡಿದ್ದಾರೆ. ನಮ್ಮ ಬೇಡಿಕೆ ಏನಿತ್ತು ಅಂದರೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದರೆ ಅವರು ಕಾಯಂ ನೌಕರಿಗೆ ಏನು ಕೊಡ್ತಿದ್ದೀರಿ ಅದರಲ್ಲಿ 90% ವೇತನವನ್ನು ನಮಗೆ ಕೊಡ್ರಿ ಅಂತ ಕೇಳಿದ್ವಿ. ಆದರೆ ಅವರು ಕೊಟ್ಟಿರೋದು 60% ಕೊಟ್ಟಿದ್ದು. ಅದರಲ್ಲೂ ಕೂಡ 26,000 ರೂಪಾಯಿ 25,000 ರೂಪಾಯಿ ಅವರು ಜಾರಿ ಮಾಡಿದ್ರು. ಅಲ್ಲಿ ನಮಗೆ ಕೈಗೆ ಸಿಗ್ತಾ ಇರೋದು ಕೇವಲ 21,400 ಚಿಲ್ಲರೆ. ಆದರೂ ಕೂಡ 1 ತಿಂಗಳು ಪರಿಷ್ಕೃತ ವೇತನವನ್ನು ಕೊಟ್ಟು 2ನೇ ತಿಂಗಳು ಜುಲೈ 29ನೇ ತಾರೀಕು ಅದನ್ನು ವಾಪಸ್ ಪಡೆದು ತಡೆ ಹಿಡಿದಿದ್ದಾರೆ. ಇದು ನಮ್ಮ ದೊಡ್ಡ ಬೇಡಿಕೆ, ಗಡ್ಡಾಂತರವಾದ ಒಂದು ಬೇಡಿಕೆ ಆಗಿದೆ. ನಮಗೆ 1 ತಿಂಗಳ ವೇತನವನ್ನು ಜಾರಿ ಮಾಡಿ 2ನೇ ತಿಂಗಳಿಗೇನೆ ನೀವು ವಾಪಸ್ ಪಡೆದಿದ್ದೀರಿ ಅಂದರೆ ನಮ್ಮ ಒಂದು ಬಡವರ ಬದುಕಿಗೆ ನೀವೇನು ಸಹಾಯ ಮಾಡ್ತಿದ್ದೀರಿ ಸರ್ಕಾರಗಳು ಅಂತ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ಇವತ್ತು ಕಡಿಮೆ ವೇತನದಲ್ಲಿ ಸುಮಾರು 10 ಗಂಟೆಯಿಂದ 12 ಗಂಟೆವರೆಗೂ ಅವರು ಕೆಲಸ ಮಾಡ್ತಿದ್ರು. ಅವರಿಗೆ ಸಂಪೂರ್ಣವಾದ ವೇತನ ಸಿಗದೇ ಹೋದರೂ ಅವರು ಕೆಲಸ ಮಾಡ್ತಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿ ಪರಿಷ್ಕೃತ ವೇತನವನ್ನು ತಡೆದಿರೋದು ತಪ್ಪಾಗಿದೆ. ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳೇ, ತಮ್ಮಲ್ಲಿ ನಾವು ಕಳಕಳಿಯಾಗಿ ಬೇಡಿಕೆ ಮಾಡ್ಕೊತೀವಿ. ಈ ಒಂದು ತಪ್ಪು ನಿರ್ಧಾರವನ್ನು ನೀವು ಕೈಬಿಡಿ.
ಆ ಕನಿಷ್ಠ ವೇತನ ನಾವು ಕೇಳಿರುವಂಥದ್ದು 36,000 ರೂಪಾಯಿ. ನೀವು ಅದನ್ನು ಪರಿಷ್ಕರಣೆ ಮಾಡಿ ನಮಗೆ ಜಾರಿ ಮಾಡಿ. ಈಗ ಮಾಡಿರುವಂಥದ್ದನ್ನು ತಡೆ ಹಿಡಿದಿರುವನ್ನು ಕೂಡಲೇ ವಾಪಸ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ 10-15 ವರ್ಷಗಳಿಂದ ಕೆಲಸ ಮಾಡಿದಂಥ ನೌಕರರನ್ನು ಕೂಡಲೇ ಕಾಯಮಾತಿ ಮಾಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಆಗಿದೆ. ಮತ್ತು ಈಗ ಕಾಂಟ್ರಾಕ್ಟ್ ವರ್ಕರ್ಸ್ ಅಂತ ನಾವೇನು ಪಟ್ಟಿ ಹೇಳ್ಕೊಂಡಿದ್ದೀವಿ, ಆ ಕಾಂಟ್ರಾಕ್ಟ್ ವರ್ಕರ್ಸ್ನಲ್ಲಿ ನೇಮಕಾತಿಗಳಲ್ಲೂ ಕೂಡ ತುಂಬ ಭ್ರಷ್ಟಾಚಾರವಾಗ್ತಾ ಇದೆ. ಕಾರಣ ಏನಪ್ಪ ಅಂದರೆ ಇವರನ್ನು ಹಾಸ್ಟೆಲ್ ನೌಕರರನ್ನು ನೇಮಕ ಮಾಡೋದು ಇಲಾಖೆಯಲ್ಲಿರುವಂಥ ವಾರ್ಡನ್ಗಳು ಮತ್ತು ತಾಲೂಕು ಆಫೀಸರ್ಗಳು. ಆದರೆ ಅವರ ನೇಮಕಾತಿ ಆದೇಶ ಕೊಡೋದಿಲ್ಲ. ಕಾಂಟ್ರಾಕ್ಟರ್ಗಳಿಂದ ಸಂಬಳ ಕೊಡಿಸ್ತಾರೆ, ಅವರಿಂದ ಕೂಡ ಸುಮಾರು ಜನಕ್ಕೆ ನೇಮಕಾತಿ ಆದೇಶಗಳು ಕೊಡಿಸಿಲ್ಲ. ಹೀಗೆ ಅಂದರೆ ಬಡವರಂದರೆ ನಿಮಗೆ ಗುಲಾಮರ, ನೀವು ಸೆಲೆಕ್ಟ್ ಮಾಡೋದು ಮತ್ತು ಅವ್ರಿಗೆ ಗುಲಾಮಗಿರಿಯನ್ನು ಕೊಡೋದು ಕಾರ್ಪೊರೇಟ್ ಕಂಪ್ನಿಗಳಿಗೆ. ನಾವು ಅಷ್ಟು ಗುಲಾಮಗಿರಿ ಈಗಾಗಲೇ ಜೀತ ಪದ್ಧತಿಯನ್ನು ತೊಲಗಿಸಿದ್ದೀವಿ, ಸರ್ಕಾರ ತೊಲಗಿಸಿದೆ. ಆದರೆ ಮತ್ತೆ ಜೀತ ಪದ್ಧತಿಯನ್ನು ನೀವು ಮರುಕಳಿಸ್ತಾ ಇದ್ದೀರಿ. ಆಯ್ಕೆ ಮಾಡೋದು ಅಧಿಕಾರಿಗಳು, ಅವರನ್ನು ಅಡವಿಟ್ಟಂಗೆ ಇವರು ಎತ್ಕೊಂಡೋಗಿ ಹೊರಗುತ್ತಿಗೆ ಸಂಸ್ಥೆ ಹೊರಗೆ ಅಡವಿಡುತ್ತಾ ಇದ್ದಾರೆ. ಇದು ಕೂಡಲೇ ರದ್ದಾಗಬೇಕು. ಏನಾದರೂ ಅವರು ನೇಮಕಾತಿ ಮಾಡಬೇಕಾದ್ರೆ ಇಲ್ಲ ನೇಮಕಾತಿ ಆದೇಶ ಕೊಡಲಿ, ಅವ್ರು ನೇಮಕ ಮಾಡಲಿ. ಇಲ್ಲ ಅಂದರೆ ಕಾನೂನು ಪ್ರಕಾರ ಏನಿದೆ, ಯಾರು ಅವರು ಔಟ್ಸೋರ್ಸರ್ ಅವರು ಸಂಬಳ ಕೊಡ್ತಾರೆ, ಅವರು ನೇಮಕಾತಿ ಆದೇಶ ಕೊಡ್ತಾರೆ, ಅವರೇ ಆಯ್ಕೆ ಮಾಡಲಿ, ಬಂದು ಸೆಲೆಕ್ಟ್ ಮಾಡಲಿ ಯಾರನ್ನು ಬೇಕಾದ್ರೆ ಅವ್ರನ್ನ. ಇಲ್ಲಿ ಪ್ರಭಾವಿಗಳಂತ ಹೇಳ್ಬಿಟ್ಟು MLAಗಳು ಇನ್ನೊಬ್ರು ಅಂತ ಹೇಳ್ಬಿಟ್ಟು ಅವರು ಯಾರಿಗೆ ಬಂದರೆ ಅವ್ರಿಗೆಲ್ಲ ಕೆಲಸಕ್ಕೆ ಸೇರೋದು, ಉಳಿದಿರುವ ಬಡವರು ಮಾತೇ ಆಡದಂಥ ಬಾಯಿ ಇಲ್ಲದಂಥ ಹೊಟ್ಟೆಯನ್ನು ಹೊಡೆದು ಅವರನ್ನು ಕೆಲಸದಿಂದ ವಾಪಸ್ ಮಾಡೋದು. ಇಂಥ ಒಂದು ಕೆಲಸ ಆಗ್ತಾ ಇದೆ. 300 ರೂಪಾಯಿ ಸಂಬಳ ಕೊಡ್ತಿರೋವಾಗ ಯಾರೂ ಬರಲಿಲ್ಲ ಈ ಕೆಲಸಕ್ಕೆ. 5,000 ರೂಪಾಯಿ ಸಂಬಳ ಬರ್ತಿರೋವಾಗ ಯಾರೂ ಬರಲಿಲ್ಲ ಕೆಲಸಕ್ಕೆ. ಇವತ್ತು 20,000 ರೂಪಾಯಿ ಸಂಬಳ ಬರ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಭಾವಿ ವ್ಯಕ್ತಿಗಳು, ಎಲ್ಲ ಗಂಡು ವ್ಯಕ್ತಿಗಳು ತನ್ನದೇ ಆದಂಥ ಒಂದು ರಿಲೇಷನ್ನಲ್ಲಿರುವಂಥವ್ರನ್ನ ಕೆಲಸಕ್ಕೆ ಸೇರಿಸ್ತಾ ಇದ್ದಾರೆ. ಇದು ಕೂಡಲೇ ರದ್ದಾಗಬೇಕು. ಕಡ್ಡಾಯವಾಗಿ ಯಾರು ಅನುಭವಿಸ್ತಿದ್ದಾರೆ ಅವ್ರಿಗೆ ಮಾತ್ರ ಇವರನ್ನು ಆಯ್ಕೆ ಮಾಡಬೇಕು. ಯಾರಿದ್ದಾರೆ ಇವಾಗ ಹೆಚ್ಚುವರಿ ಅಂತ ಹೇಳ್ಬಿಟ್ಟು ಕೆಲವರನ್ನು ತೆಗೆದಿದ್ದಾರೆ, ಅವರು 10 ವರ್ಷ ಸರ್ವಿಸ್ ಮಾಡಿದ್ದಾರೆ, ಅವರನ್ನು ಕೂಡಲೇ ಕೆಲಸಕ್ಕೆ ಪಡಿಬೇಕು. ಇದು ಒಂದಾಗಿದೆ. ಮತ್ತು ನಮಗೆ ಈಗಿರುವಂಥದ್ದು ಪರಿಷ್ಕೃತ ವೇತನ ಕೂಡಲೇ ತಡೆ ಹಿಡಿದನ್ನು ವಾಪಸ್ ಪಡೆದು ಆ ಪರಿಷ್ಕೃತ ವೇತನ 36,000 ರೂಪಾಯಿ ಕನಿಷ್ಠ ವೇತನ ನಮಗೆ ಜಾರಿ ಮಾಡಬೇಕು. ಮತ್ತು ಎಲ್ಲ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರನ್ನು ಕೂಡಲೇ ಕಾಯಮಾತಿ ಮಾಡಬೇಕು. ಮತ್ತು ESI, PF, ನೇಮಕಾತಿ ಆದೇಶ ಮತ್ತು ID ಕಾರ್ಡು, ಸಮವಸ್ತ್ರ ಇತ್ಯಾದಿ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಸ್ಯಾಲ್ರಿ ಸ್ಲಿಪ್ ಕೊಡೋದಿಲ್ಲ ಅಂದರೆ ಏನಾದ ವ್ಯವಸ್ಥೆ? ಸ್ಯಾಲ್ರಿ ಸ್ಲಿಪ್ ಕೊಡಿಸೋದಕ್ಕಾಗಲ್ಲ ಈ ಅಧಿಕಾರಿಗಳ ಕೈಯಿಂದ. ನೇಮಕಾತಿ ಆದೇಶ ಕೊಡ್ಸೋಕ್ಕಾಗಲ್ಲ ಇವ್ರ ಅಧಿಕಾರಿಗಳಿಂದ. ಒಂದು ID ಕಾರ್ಡ್ ಕೊಡ್ಸೋಕ್ಕಾಗಲ್ಲ. ಮತ್ತು ಅವರಿಗೆ ಯಾವುದೇ ಸೌಲಭ್ಯ ಕೇಳಿದ್ರೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಅರ್ಜೆಂಟಾಗಿ ಆಸ್ಪತ್ರೆಗೆ ಯಾವುದೇ ಕನ್ವಿನಿಯೆಂಟ್ ಇರಲ್ಲ. ಅದು ESI ಕಾರ್ಡು ಯಾರಿಗೂ ಕೂಡ ಸಕ್ರಮವಾಗಿ ನಡೀತಾ ಇಲ್ಲ. ಏನು ಮಾಡಬೇಕು? ಸತತವಾಗಿ ನಿರಂತರವಾಗಿ ಕೆಲಸ ಮಾಡೋರನ್ನ ಹೆಚ್ಚು ಕಾಲ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿಸಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗಳಲ್ಲಿ ಆದೇಶ ಮಾಡಿದೆ. ನಿರಂತರ ಕೆಲಸ ಇದು. ನಿರಂತರವಾಗಿ ಅಡುಗೆ ಮಾಡ್ತಾರೆ, ನಿರಂತರವಾಗಿ ಪ್ರತಿದಿನ ಯಾವತ್ತೂ ಕೂಡ ರೆಸ್ಟ್ ಇಲ್ಲ. ಅದು ರಜಾ ದಿನಗಳಲ್ಲೂ ಕೂಡ ಕೆಲಸ ಮಾಡಿಸ್ತಾರೆ, ಸರ್ಕಾರಿ ರಜಾ ದಿನಗಳಲ್ಲಿ ಕೆಲಸ ಮಾಡಿಸ್ತಾರೆ. ಅದಕ್ಕೇನು ದುಪ್ಪಟ್ಟು ವೇತನ ಕೊಡ್ತಾ ಇಲ್ಲ. ಮಾನ್ಯರೇ, ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಕಾಯಂ ನೌಕರರು, ಸರ್ಕಾರಿ ನೌಕರರು ಯಾರ್ಯಾರಿದ್ದೀರಿ ಅವರೆಲ್ಲರೂ ಕೂಡ ರಜಾ ದಿನಗಳಲ್ಲಿ ದುಪ್ಪಟ್ಟು ವೇತನಗಳನ್ನು ಪಡಿತೀರಾ. OT ಮಾಡಿದ್ರೆ ದುಪ್ಪಟ್ಟು ವೇತನ ಪಡಿತೀರಾ. ಆದರೆ ನಮ್ಮ ಸರ್ಕಾರಿ, ನಮ್ಮ ಹೊರಗುತ್ತಿಗೆ ನೌಕರರು ಏನು ಮಾಡಿದ್ದಾರೆ? ನಿಮಗೆ ಯಾವ ರೀತಿ ಕಷ್ಟವನ್ನು ಮಾಡ್ತಾರೆ ಅವರು? ಕಾಯಂ ನೌಕರರಿಗಿಂತ ಹೆಚ್ಚಿನ ಕಷ್ಟ ಮಾಡ್ತಾರೆ ಅವರು. ನೀವು ಹೇಳಿದ್ದನ್ನೆಲ್ಲ ಕೆಲಸ ಮಾಡ್ತಾರೆ. ಆದರೆ ರಜಾ ಕೊಡೋ ಕೇಳಿದ್ರೆ ನಿಮ್ಗೆ ರಜಾ ಕೊಡೋದಿಲ್ಲ. ಕನಿಷ್ಠ ಪಕ್ಷ ಅವರು ತನ್ನ ಒಂದು ಕಷ್ಟವನ್ನು ಹೇಳ್ಕೊಳ್ಳೋದಕ್ಕೆ ಸಂಘಟನೆಗೆ ಹೋಗ್ತೀವಪ್ಪ, ಅಲ್ಲಿ ಸಭೆಗೆ ಹೋಗ್ತೀವಿ, ಹೋರಾಟಕ್ಕೆ ಹೋಗ್ತೀವಿ ಅಂದರೆ ಅದನ್ನು ಕೂಡ ತಡೀತಾರೆ. ಇಲ್ಲ, ನೀವು ಗುಲಾಮರು, ನೀವು ಎಲ್ಲೂ ಹೋಗಬಾರ್ದು, ನಾವು ಹೇಳ್ದಂಗೆ ಕೇಳಬೇಕು ಅಂತ ವಾರ್ಡನ್ಗಳು, ಆಫೀಸರ್ಗಳು ಒತ್ತಾಯ ಮಾಡ್ತಾರೆ. ಇಷ್ಟು ನಿಷ್ಠುರವಾಗಿ ಅವರನ್ನು ನಡೆಸ್ಕೊತಾ ಇದ್ದಾರೆ. ಅದಕ್ಕಾಗಿ